ಅಪ್ಪ ತೀರೋಗ್ಬೇಕಾದ್ರೆ ಅಪ್ಪಂಗೆ 65 ವರ್ಷ ರನ್ನಿಂಗ್. 65 ವರ್ಷ ರನ್ನಿಂಗ್ ಅಂದ್ರೆ ರಿಟೈರ್ಡ್ ಆಗಿದ್ದು ಎಷ್ಟು ವರ್ಷಕ್ಕೆ? 60 ವರ್ಷಕ್ಕೆ ರಿಟೈರ್ಡ್ ಆಯ್ತು. 60 ವರ್ಷಕ್ಕೆ ರಿಟೈರ್ಡ್ ಆದ್ಮೇಲೆ ತಿರ್ಗಾ 5 ವರ್ಷ ಎಕ್ಸ್ಟ್ರಾ. ಅದೇ 2018ರಲ್ಲಿ ರಿಟೈರ್ಡ್ ಆಗಿದ್ದು. 2023 ಮತ್ತೆ ಎಕ್ಸ್ಟ್ರಾ ಮಾಡ್ತಾರೆ. ಅಪ್ಪ ರಿಟೈರ್ಡ್ ಆದ್ಮೇಲೆ ಆನೆ ಸ್ಟಾರ್ಟ್ ಮಾಡೋಕ್ಕಾಗಲಿ ಇದಕ್ಕಾಗಲಿ ಹೆಚ್ಚು ಚನ್ನಂಗಿರಿ, ಚಿತ್ರದುರ್ಗ ಮತ್ತು ಚನ್ನಪಟ್ಟಣ, ರಾಮನಗರ ಇದೆಲ್ಲ ಹೋಗಿ ಬಂದರು. ಅಂದ್ರೆ ಈಗ ನಿಮ್ಮ ತಂದೆಯವ್ರನ್ನ ಬಿಟ್ಟರೆ ಹತ್ರ ಎಕ್ಸ್ಪರ್ಟ್ ಆಗಿ ಡಾಟ್ ಮಾಡೋಂಥ ಯಾರು ಇರಲಿಲ್ವ ಸರ್ ಈ ಭಾಗದಲ್ಲಿ? ಸರ್ ಅವತ್ತಿನ ಇದಕ್ಕೆ ಯಾರು ಇರಲಿಲ್ಲ. ಅದೇ ಟ್ರೈನ್ ಆಗ್ತಾ ಇದ್ರು. ಈಗ ದುಬಾರೆ ಇದರಲ್ಲಿದ್ದಾರೆ DRF ರಂಜನ್ ಅಂತ, ಅವರು ಸ್ವಲ್ಪ ಟ್ರೈನ್ ಅಪ್ಪ ಜೊತೆಲೇ ಓಡಾಡ್ತಿದ್ರು, ಅವ್ರು ಒಟ್ಟಿಗಿರೋರು. ಮತ್ತು ಅಕ್ರಮ್ ಅಂಕಲ್ ಮೈಸೂರು ಅಕ್ರಮ್ ಅವರು ಇರೋರು. ಆಮೇಲೆ ಇನ್ನು ಇವರು ರಮೇಶ್ ಸರ್ ಅವ್ರೂ ಇತ್ತೀಚೆಗೆ ಟ್ರೈನ್ ಅದು. ಅವಾಗಿರಲಿಲ್ಲ, ಯಾರು ಇರಲಿಲ್ಲ ಅವಾಗ. ಅಂದರೆ ಚಿಟ್ಟಪ್ಪ ಸರು ಮತ್ತು ಅಪ್ಪ ಎಲ್ಲೇ ಆದ್ರೂ ಹೋಗೋರು. ಯಾವುದೇ ಆನೆ ಎಲ್ಲಿ ಹೊರಗಡೆ ಔಟ್ ಆಫ್ ಸ್ಟೇಟ್ ಆದ್ರೂ ಹೋಗೋರು. ನಮ್ಮ ಸ್ಟೇಟ್ ಒಳಗಡೆ ಯಾವ ಡಿಸ್ಟಿಕ್ ಆನೆಗಳು ಇದಿದೆ, ಗಲಾಟೆಗಳಿದೆ, ಅಲ್ಲೆಲ್ಲ ಹೋಗೋರು ಇವರಿಬ್ಬರೇ. ಸಿಕ್ಕಾಬಟ್ಟೆ 87ಇಂದ 2016-17ವರೆಗೂ ಇವರೇ ಈ ಟೀಮೇ. ಅದ್ರ ಮಧ್ಯೆ ಇವರು ನಾಗರಾಜ್ ಸರ್ ಬಂದರು 2000ನಲ್ಲಿ. ಅದಾದಮೇಲೆ ಉಮಾಶಂಕರ್ ಸರ್ ಬಂದರು. ಅವ್ರ ಟೀಮ್ ಜೊತೆ ಎಲ್ಲ ಟೀಮ್ ಜೊತೆ ಅಪ್ಪ ಕೆಲಸ ಮಾಡಿ. ಇಲ್ಲ ಸರ್, ಬನ್ನೇರ್ಘಟ್ಟದಲ್ಲಿದ್ದರು ಉಮಾಶಂಕರ್ ಸರ್ ಅಂತ. ಬನ್ನೇರ್ಘಟ್ಟದಲ್ಲಿದ್ದರು. ಇದಿದ್ರು ಹುಣಸೂರಿದ್ರು, ಅಲ್ಲೆಲ್ಲ ಇದ್ರು. ಅವ್ರು ದುಬಾರೆ ಮಾಡಿಲ್ಲ ಅನ್ಕೋತೀನಿ. ಅವರು ಒಳ್ಳೆ ಡಾಕ್ಟ್ರು, ಅವರು ಸಖತ್ತು ಅಂತ ಮುತೋರ್ಜಿ ತಾಳವರು. ನಾಗರಾಜ್ ಸರು, ಉಮಾಶಂಕರ್ ಸರು ತುಂಬ ಒಳ್ಳೆ ಡಾಕ್ಟ್ರು. ಸರ್ ಇವಾಗ ನಿಮ್ಮ ತಂದೆಯವ್ರ ಮೇಲೆ ಭೀಮ್ ಅಟ್ಯಾಕ್ ಮಾಡಾದ್ಮೇಲೆ ಅವ್ರದ್ದು ಲಾಸ್ಟ್ ಟೈಮ್ ಹೆಂಗಿತ್ತು ಸರ್ ಅದು ಸಿಚುವೇಶನ್? ನಾ ಇರಲಿಲ್ಲ ಅಲ್ಲಿ. ನಾನು ಬರೋದ್ರೊಳಗಡೆ ಹಾಸ್ಪಿಟ್ಲು ರೀಚ್ ಆಗಿದ್ರು, 0 ಟ್ರಾಫಿಕ್ ಮಾಡ್ಕೊಂಡು. ಅದೇ ಕಂಡೀಷನ್ ಎಲ್ಲ ಹೇಳೋ ಪ್ರಕಾರ ಸ್ವಲ್ಪ ಏನು ಮಾತಾಡಿಲ್ಲ, ಜಾಸ್ತಿ ಏನು ಮಾತಾಡಿಲ್ಲ. ಅವ್ರಿಗೆ ಎದೆ ನೋವು ಅಂತ ಹೇಳಿದ್ದಾರೆ, ಬಟ್ ಶೂಸ್ ಬಿಚ್ಚಕ್ಕೆ ಹೇಳಿದ್ದಾರೆ. ಎದೆ ನೋವು ಅಂತ ಹೇಳಿದ್ರೆ ಶೂಸ್ ಬಿಚ್ಚಕ್ಕೆ ಹೇಳಿ, ಮತ್ತು ಪರ್ಸು ಇದನ್ನ ತಗೊಬಿಟ್ಟು ಅವನು ಮನೆಯವ್ರಿಗೆ ಕೊಡು ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಏನು ಜಾಸ್ತಿ ಮಾತಾಡಿಲ್ಲ. ಬಟ್ ನಿಮ್ಮನ್ನೆಲ್ಲ ಏನು ಕೇಳಿಲ್ವ ಸರ್ ಆ ಟೈಮಲ್ಲಿ? ಮಾತಾಡೋಕ್ಕಾಗಿಲ್ಲ ಅಂತ ಕೇಳ್ತೀನಿ ಜಾಸ್ತಿ. ಅದು ಯಾರೋ ಜೊತೆಲಿದ್ದಾಗ ನಮ್ಮೂರವನು ಹಿಂಗೆ ಹಣೆ ಬಂದ ಅಂತ ಹೇಳಿದಾಗ ಸುತ್ತ ನೋಡಿದ್ದಾರೆ, ಹುಡುಕಿದ್ದಾರೆ. ಅದು ಬಿಟ್ಬಿಟ್ಟು ಮತ್ತೇನು ಮಾತಾಡೋಕ್ಕೆ ಸಿಕ್ಕಿಲ್ಲ. ನಾವು ಹೋಗೋದ್ರೊಳಗಡೆ ಎಲ್ಲ ಆಲ್ಮೋಸ್ಟ್ ಆಗಿತ್ತು, ಏನು ಮೂಮೆಂಟೇ ಇರಲಿಲ್ಲ. ಅಂದರೆ ನಿಮಗೆ ಆನೆ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಅಥವಾ? ಇಲ್ಲ, ಚೆನ್ನಾಗಿದ್ದಾರೆ, ಸ್ವಲ್ಪ ಭೀಮ ಏಟ್ ಮಾಡಿದೆ ಅಂತ. ಬಟ್ ನನಗೆ ಗೊತ್ತಾಯ್ತು ಅಪ್ಪ ಸಿಗಾಕೊಳ್ತಿರ್ಲಿಲ್ಲ. ಆನೆಗೆ ಸಿಗಾಕೊಂಡಿದ್ದಾರೆ ಅಂದರೆ ಏನೋ ತುಂಬ ಇದಾಗಿದೆ, ಮೇಜರ್ ಅಂದ್ಕೊಂಡೆ ಹೋದೆ. ಅವಾಗ ಗೊತ್ತಾಯ್ತು. ಅದಾದ್ಮೇಲೆ ತಿರ್ಗಿ ಸರ್ ನಿಮಗೆ ಕೆಲಸ ಕೊಡ್ತೀವಿ ಅಂತ ಅಂದ್ಬಿಟ್ಟೆಲ್ಲ ಏನು ಭರವಸೆ ಕೊಟ್ಟಿದ್ದಾರಲ್ವಾ? ಹೌದು ಸರ್, ಅದು ಎಲ್ಲ ಆಯಿತು. ಎಲ್ಲ ಆದಮೇಲೆ 3 ದಿನ ಆದಮೇಲೆ ಮಿನಿಸ್ಟ್ರು ಮನೆಗೆ ಬಂದರು. ಮಿನಿಸ್ಟ್ರು ಯಾರು ಸರ್? ಈಶ್ವರ್ ಖಂಡ್ರೆ ಸಾಹೇಬ್ರೆ. ಅವರೇ ಬಂದರು. ಬಂದು ಹಿಂಗೆ ಹೆಚ್ಚುವರಿಯಾಗಿ 10 ಲಕ್ಷ ಕೊಟ್ಟರು, ಮತ್ತು ಒಂದು ಕಾಯಂ ಉದ್ಯೋಗ ಅಂತ ಹೇಳಿದ್ರು. ಹೇಳಾದ್ಮೇಲೆ ಬೆಂಗಳೂರಿಗೆ ಒಂದ್ಸಲ ಹೋಗಿ ಮೀಟ್ ಆದಾಗ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ರು. ಅರಣ್ಯ ಭವನದಿಂದಲೇ ಎಲ್ಲ ಅದು ಡಾಕ್ಯುಮೆಂಟು ಕರೆಕ್ಷನ್ ಆಗಿ ಕ್ಯಾಬಿನೆಟಿಗೆ ಹೋಗಿದೆ. ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಟಚ್ಚಲ್ಲೂ ಇದ್ದೀವಿ, ಹೋಗ್ತಾ ಬರ್ತಾ ಇದ್ದೀನಿ. ಸ್ವಲ್ಪ ದಿನದಲ್ಲಿ ಇಡ್ತೀನಿ ಅಂತ ಹೇಳಿದ್ದಾರೆ, ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ. ಅದು ನಿಮ್ಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಆಗ್ಬೋದು ಸರ್? ಅದು ಇದೇ ಡಿಪಾರ್ಟ್ಮೆಂಟಲ್ಲಿ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ಆಫೀಸ್ ವರ್ಕ್ಗಿಂತ ಈ ಫೀಲ್ಡ್ ವರ್ಕೇ ಇಷ್ಟಪಡ್ತೀನಿ. ಅಪ್ಪನ ಜೊತೆ ಓಡಾಡಿ ನನಗೆಲ್ಲ ಗೊತ್ತಿರೋದ್ರಿಂದ ಫೀಲ್ಡ್ ವರ್ಕೇ ನಾನು ಇಷ್ಟಪಡ್ತೀನಿ. ನಾನು ಅದೇ ಇದೇ ಡಿಪಾರ್ಟ್ಮೆಂಟಲ್ಲೇ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಸರ್. ಅಂದರೆ ಸರ್ ನೀವು ಡಾಟಿಂಗಲ್ಲೆಲ್ಲ ಎಕ್ಸ್ಪರ್ಟ್ ಇದ್ದೀರಾ ಸರ್? ಡಾಟಿಂಗ್ ಎಲ್ಲ ಗೊತ್ತು. ನಿಮ್ಮ ತಂದೆಯಷ್ಟು ನೀವು ಎಕ್ಸ್ಪರ್ಟ್ ಇದ್ದೀರಾ? ಹೌದು, ಹೇಳ್ಕೊಡೋರು. ಯಾವ ಫ್ರೀ ಟೈಮಲ್ಲಿ ಗನ್ನ ಲೋಡ್ ಮಾಡೋದಂಗೆ, ಅದನ್ನು ವಾಪಸ್ ಇದು ಮಾಡ್ಕೊಳ್ಳೋದಂಗೆ. ಈಗ ಆನೆಗಳು ಅವತ್ತು ಲೋಡ್ ಮಾಡಿದ್ವಿ, ಆನೆಗಳು ಸಿಗಲಿಲ್ಲ ಅವತ್ತು, ನಾವು ಫೈರ್ ಮಾಡೋಕ್ಕೆ ಆಗಲಿಲ್ಲ. ಅದನ್ನು ಲೋಡ್ ಆಗಿರೋ ಗನ್ನ ಮತ್ತು ಇಂಜೆಕ್ಟ್ ಆಗಿರೋದನ್ನ ತಗ್ಕೊಳ್ಳೋದಂಗೆ, ಮತ್ತೆ ಲೋಡ್ ಮಾಡೋದಂಗೆ, ಮತ್ತು ಗ್ಯಾಸ್ ಇರುತ್ತೆ ಎಷ್ಟು ಪಾಯಿಂಟಿಗೆ ಇಟ್ಕೋಬೇಕು, ಆನೆ ಹತ್ರ ಒಂದು 25 ಅಡಿ ಇದ್ದಾಗ ಹೆಂಗೆ ಇಟ್ಕೋಬೇಕು, 100 ಅಡಿಗಿದ್ದಾಗ ಹೆಂಗೆ ಇಟ್ಕೋಬೇಕು ಎಲ್ಲ ಹೇಳ್ಕೊಡೋರು. ಮತ್ತು ನಮಗೂ ಟ್ರೈನ್ ಇದೆ, ಗನ್ನ ಯೂಸ್ ಮಾಡಿ ಗೊತ್ತು. ಸರ್ ನಿಮ್ಮ ತಂದೆಯವ್ರನ್ನ ನೀವು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಸರ್? ನಿಮ್ಮ ಕುಟುಂಬದವರು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ? ಪ್ರತಿ ಟೈಮು ಪ್ರತಿ ಕ್ಷಣನೂ ಮಿಸ್ ಮಾಡ್ಕೋತೀವಿ ಸರ್. ನಮ್ಮ ಮನೇಲಿ
ಅಪ್ಪನೇ ಮೇಯ್ನ್ ಆಗಿತ್ತು ಮನೆಗೆ. ನಮಗೆ ಯಾವುದೇ ಜಮೀನಾಗಲಿ ಇನ್ನೊಂದಾಗಲಿ ಏನಿಲ್ಲ. ನಾವೊಂದು ಅಪ್ಪನ ಬರೋವರೆಗೂ ಮನೇಲಿ ಏನಾರ ಒಂದು ಚಿಕ್ಕ ಫಂಕ್ಷನ್ ಆಗಲಿ ಒಂದು ನಾನ್ ವೆಜ್ ಊಟ ಮಾಡಿದ್ರು ನಾವು ಅಪ್ಪನ್ನ ವೆಯ್ಟ್ ಮಾಡಿದೆ, ನಾವು ಅಪ್ಪನ ಇಲ್ದಲ್ಲೇ ಊಟ ಮಾಡೇ ಇಲ್ಲ. ಇವಾಗ ಮನೇಲಿ ಏನೇ ನಾನ್ ವೆಜ್ ಆಗಲಿ ಯಾವುದೇ ಹಬ್ಬ ಆಗಲಿ ಅಪ್ಪನ ಇಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಏನಾದರೂ ಇಷ್ಟಪಟ್ಟು ತಿನ್ನೋ ಟೈಮಲ್ಲಿ ಅವ್ರು ನೆನಪಾಗ್ತಾರೆ. ಈಗ ತುಂಬ ಮಿಸ್ ಮಾಡ್ಕೊತಿದ್ದೆ. ಸರ್ ನಿಮ್ಮ ಜೀವನದ ಸೂಪರ್ ಹೀರೋ ಅಂತ ಯಾರು ಸರ್? ನಮ್ಮ ಅಪ್ಪನೇ. ನಿಮ್ಗೆ ಯಾವ ಥರ ಇನ್ಸ್ಪಿರೇಷನ್ ಸರ್? ಎಲ್ಲೇ ಹೋದ್ರೂ ಒಂದು ಪಾಸಿಟಿವ್ ಏನಾರ ಯೋಚನೆ ಮಾಡ್ತಾರೆ. ಯಾವ್ದಾರ ಒಂದು ನನ್ನ ಕೆಲಸದ ಮೇಲೆ ಹೋಗಿದ್ರು ಅಥವಾ ಎಲ್ಲ ಹೋಗ್ತಾಯಿದ್ರು ಒಂದ್ಸಲ ಅಪ್ಪನ ನೆನ್ಕೊಂಡ್ರೆ ಒಂಥರ ನನಗೆ ಒಂಥರ ಇದು ಸ್ಪಿರಿಟ್ ಬಂದ್ಬಿಡುತ್ತೆ. ಯಾವ್ದಾರ ಕೆಲಸದಲ್ಲಾಗಲಿ ಏನೇ ಬೇಜಾರಾದ್ರೂ ಒಂದ್ಸಲ ಅಪ್ಪನ ನೆನ್ಕೊಳ್ತೀನಿ, ಏನೇ ಖುಷಿ ಆದ್ರೂ ಅಪ್ಪನ ನೆನ್ಕೊಳ್ತೀನಿ. ಪ್ರತಿ ಹೆಜ್ಜೆಲೂ ಅಪ್ಪನ ನೆನ್ಕೊಳ್ತೀನಿ. ಹಂಗಾಗಿ ನಾನು ಅವರು ಒಳ್ಳೇದಾಗಲಿ ಕೆಟ್ಟದಾಗಲಿ ಅವ್ರು ನೆನ್ಕೊಂಡೇ ಕೆಲಸ ಮಾಡ್ತೀನಿ ಸರ್. ಏನೇ ಆದರೂ ಯಾವುದೇ ಕೆಲಸ ಆಗಿದ್ರೂ ಅವ್ರನ್ನ ನೆನ್ಕೊಳ್ತೀನಿ. ಅದೇ ಸರ್ ಇಲ್ಲಿ ಇದು ಅಪ್ಪನ ಮೂರ್ತಿ ಬರುತ್ತೆ ಇಲ್ಲಿಗೆ. ಇವಾಗ ಇಷ್ಟ ಅಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಕೆಲಸ ಇದಿದೆ. ಅಪ್ಪನ ಮೂರ್ತಿನ ಆರ್ಡರ್ ಕೊಟ್ಟಿದ್ದೀವಿ, ಮಾಡ್ತಿದ್ದಾರೆ. ಅದ್ರ ಮೇಲೆ ಇಟ್ಟು ಮತ್ತೆ ಆ ಕಡೆ ಸ್ವಲ್ಪ ಶೀಟ್ ಹಾಕ್ಬಿಟ್ಟು ಇನ್ನೇನಿದೆ ಅಲ್ಲಿ ಓಪನ್ ಹಾಕ್ಬಿಟ್ಟಿದ್ದೀವಿ. ಅಂದರೆ ಆ ಜಾಗ ಓಪನ್ ಆಗೇ ಇರಬೇಕು ಅಂತ. ಅಲ್ಲಿ ಹೂವಿನ ಗಿಡಗಳು, ಈ ಹಣ್ಣಿನ ಗಿಡನ ಏನಾರು ಹಾಕೋಣ ಅಂತ. ನಮ್ಮ ಕಡೆ ಎಲ್ಲ ಬರ್ನ್ ಮಾಡೋದ್ರಿಂದ ಆ ಬರ್ನ್ ಜಾಗನೆಲ್ಲ ಮುಚ್ತಾರೆ, ಎಲ್ಲರೂ ಇದು ಮಾಡ್ತಾರೆ. ನಾನು ಬೇಡ ಅಂತ ಹೇಳಿದ್ದೀನಿ, ಯಾಕಂದರೆ ಅವ್ರು ಕಾಣಿಸ್ಬೇಕು. ಅದು ಏನಿದೆ ಅದು ಬರ್ನ್ ಆಗಿರೋದು ನಾವು ನೋಡ್ತಾ ಇರಬೇಕು. ಇದು ಮಾಡಿ ಮುಚ್ಚಿದ್ರೆ ಅದೊಂಥರ ನಮಗೆ ಇದು ಸಿಗೋದೇ ಇಲ್ಲ, ಮಣ್ಣಾಗಲಿ ಏನಾಗಲಿ. ಯಾವಾಗಲೂ ಬಂದಾಗಲೂ ಪೂಜೆ ಮಾಡ್ಕೊತೀವಿ. ಇನ್ನು ಸ್ವಲ್ಪ ಏನೇನೋ ಐಡಿಯಾ ಇದೆ. ಇಲ್ಲಿ ಹೂವಿನ ಗಿಡಗಳು ಬೆಳೆಸಬೇಕು, ಹಣ್ಣಿನ ಗಿಡಗಳು ಬೆಳೆಸಬೇಕು, ಮತ್ತು ಇಲ್ಲಿ ಬಂದರೆ ಒಂದು ಸ್ವಲ್ಪ ಕೂತು ಹೋಗ್ಬೇಕು ಅನ್ನೋ ರೀತಿ ಮಾಡಬೇಕು. ಇನ್ನೊಂದು 2 ತಿಂಗಳಲ್ಲಿ ಮಾಡಿ ಮುಗಿಸ್ತೀವಿ. ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ವರ್ಷ ಆಗಲಿಲ್ಲ. ವರ್ಷದ ಕಾರ್ಯ ಇರೋದ್ರಿಂದ ಎಷ್ಟು ಮಾಡ್ಕೋಬೇಕು ಪೂಜೆಗೆ ಅಷ್ಟು ಮಾಡಿದ್ದೀವಿ. ನೆಕ್ಸ್ಟ್ ಮಾಡ್ಕೊಳ್ತೀವಿ ಸರ್. ವರ್ಷದ ಕರೆ ಎಲ್ಲ ಮುಗಿತು ಸರ್? ಮುಗೀತು ಸರ್, ಮುಗೀತು. ವರ್ಷ ಆಯಿತು, ಮುಗೀತು.